77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುತ್ತು ಮಾದೇವನ ಪಾದಕ್ಕೊಂದ್ಸಲ ಉಗೇನ್ರಪ್ಪ. ಇವತ್ತು ಸ್ವತಂತ್ರ ದಿನಾಚರಣೆ ಅಂಗವಾಗಿ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ. ಭಾಳ ದಿನಗಳ ಬೇಡಿಕೆ ಮಹದೇಶ್ವರ ಬೆಟ್ಟ ನೋಡಿಕೊಂಡು ಈ ನಾಗಮಲೆ ಹತ್ತಬೇಕು ಅಂತ. ಇವತ್ತು ದಿನ ಕೂಡ ಬಂದಿದೆ. ಅದು ನಾವು ಬೇರೆ ಬೇರೆ ಎಲ್ಲೆಲ್ಲೋ ಪ್ಲ್ಯಾನ್ ಮಾಡಿ ಕೊನೆಯದಾಗಿ ಮಾದಪ್ಪ ಇಲ್ಲಿ ಕರೆಸ್ಕೊಂಡಿದ್ದಾರೆ. ಈಗ ಚೆಕ್ ಪೋಸ್ಟ್ ಹತ್ರ ಇದ್ದೀವಿ. ಇಲ್ಲಿಂದ ಟ್ರೆಕ್ಕಿಂಗ್ ಶುರು ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಅಪ್ಡೇಟು ಆಮೇಲೆ. ಇದು ನಮ್ಮ ನಾಗಮಲೆ ಟ್ರೆಕ್ಕಿಂಗ್ ದಾರಿ. ಈ ದಾರಿನಲ್ಲಿ ಬರೀ ವ್ಯಾನ್ಗಳು ಮಾತ್ರ ಹೋಗುವಂಥದ್ದು, ನಮ್ಮ ಪ್ರೈವೇಟ್ ವೆಹಿಕಲ್ಗಳು ಹೋಗೋದಿಲ್ಲ. ಸುಮಾರು ಜನ ಏನು ಮಾಡ್ತಾರೆ, ವ್ಯಾನಲ್ಲೇ ಹೆಚ್ಚು ಕಮ್ಮಿ ಒಂದು ಅರ್ಧ ಮುಕ್ಕಾಲು ದಾರಿಗೆ ಹೋಗಿ ಅಲ್ಲಿಂದ ಹೋಗ್ತಾರೆ. ನಾವು ಬಂಡರು ಟ್ರಕ್ಕಿಂಗ್ ಬಾಯ್ಸ್ ಅಲ್ವ ನಾವೆಲ್ಲ, ಅದರಿಂದ ಮೊದಲಿಂದನೇ ಶುರು ಮಾಡಿದ್ವಿ. ನೋಡಿ ಸುತ್ತ ಕಾಡು ಎಷ್ಟು ಚೆನ್ನಾಗಿದೆ. ಇದು ಮಿಡ್ಲಲ್ಲಿದ್ದೀವಿ. ಹತ್ತುತ್ತಾ ಇದ್ದೀವಿ ನಾಗಮಲೆ. ಇನ್ನೊಂದು ಎಷ್ಟೊಂದು 2-3 ಕಿಲೋಮೀಟರ್, ಇನ್ನೂ 5 ಕಿಲೋಮೀಟ್ರ್ ಐತಂತ. ಇಲ್ಲಿ ಕಾಡು ದಾರಿನಲ್ಲಿ ಹೋಗ್ತಾಯಿದ್ದೀವಿ. ಅಲ್ಲಿ ಈ ದಾರಿ ಬೇರೆ ಇದೆ, ಅಲ್ಲಿ ಗಾಡಿ ಹೋಗ್ತಾ ಇದೆಯಲ್ಲ ವ್ಯಾನು, ಆ ದಾರಿ ಬೇರೆ. ನಾವು ಹೋಗ್ತಾ ಇರೋದು ಮೆಟ್ಲುಗಳು, ಕಾಡು ದಾರಿ, ಕಾಡಿನ ವಾತಾವರಣ, ಮಾದಪ್ಪನ ನೆನೆಸ್ಕೊಂಡು ಹೋಗ್ತಾ ಇದ್ದೀವಿ. ರಾಘು 4-5 ಸತಿ ಆಗಿದೆ. ನಂದು ಶಶಿ ನಾಗೋದು ಇದು ಫಸ್ಟ್ ಟೈಮು. ನೆಕ್ಸ್ಟ್ ಅಪ್ಡೇಟು ಆಮೇಲೆ. ನೋಡ್ರಿ ನಮ್ಮ ಕಾಡು ಮಧ್ಯದಲ್ಲಿರೋ ಹುಡುಗರು ಇಂಡಿಪೆಂಡೆನ್ಸ್ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಭಾಳ ಖುಷಿ ಆಗುತ್ತೆ ರೀ ಇವ್ರನ್ನೆಲ್ಲ ನೋಡಿದ್ರೆ. ಧ್ರುವಿಕಾ ಬೋಲೋ ಭಾರತ್ ಮಾತಾ ಕೇ, ಬೋಲೋ ಭಾರತ್ ಮಾತಾ ಕೇ. ಕಾಡು ಮಧ್ಯದಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಗೈಸ್. ಭಾಳ ಖುಷಿ ಆಗ್ತಾ ಇದೆ. ಮತ್ತೊಮ್ಮೆ ಹೇಳಿ, ಬೋಲೋ ಭಾರತ್ ಮಾತಾ ಕೇ. ಹೆಚ್ಚು ಕಮ್ಮಿ ಒಂದು ಅರ್ಧ ಮುಗಿದೈತೆ ಅನಿಸ್ತಾ ಇದೆ, ಗೊತ್ತಿಲ್ಲ. ಅಲ್ಲಿ ನೋಡಿ ಮಹದೇಶ್ವರನ ಸ್ಟ್ಯಾಚು ಹೊಸ್ದಾಗಿ ಮಾಡಿದಾರಲ್ಲ, ಕಾಣಿಸ್ತಾ ಇದೆಯಾ? ದೇವಸ್ಥಾನದ ಹತ್ರ, ದೇವಸ್ಥಾನದ ಬೆಟ್ಟದ ಮೇಲೆ ಕಾಣಿಸ್ತಾ ಇದೆಯಾ? ಹಾಂ, ಈಗ ಕಾಣಿಸ್ತಾ ಇದೆಯಾ? ನೋಡಿ, ಅದೇ ಮಹದೇಶ್ವರನ ಸ್ಟ್ಯಾಚು. ಸುತ್ತ ಕಾಡು, ಏಳುಮಲೆ ಒಡೆಯ ಮಹದೇಶಪ್ಪ ಇವತ್ತು ನಮ್ಮನ್ನು ಕರೆಸ್ಕೊಂಡ. ಅದೇ ಖುಷಿ. ಗ್ಯಾರಂಟಿ ಇರಲಿಲ್ಲ, ನಮ್ಮ ನಾಗೇಶ್ ಅಂತೂ ಇಲ್ಲ ಅಂತ ಹೇಳಿದರು, ಆದ್ರೂ ಬಂದಿದ್ದಾರೆ. ಹ್ಯಾಟ್ಸ್ ಆಫ್. ನಮ್ಮ ಶಶಿ ಬೆಳಿಗ್ಗೆ ಪಾಪ ದೇವ್ರು 3:30 ಎದ್ದು ಬಂದಿರೋದು. ನಾಗು ಎಕ್ಸ್ಪೀರಿಯನ್ಸ್ಡು, ಏನೋ ಇನ್ಫ್ಲೂಯೆನ್ಸಿಂದ ಬಿಟ್ಟರು. ಇಲ್ಲ ಅಂದಿತ್ತು ಅಂದರೆ ನಮ್ಮನ್ನು ಅಲ್ಲೇ ವಾಪಸ್ ಕಳಿಸಿರೋರು. ಬಾಬಾ ಏನು ವಾತಾವರಣ. ಭಾಳ ಚೆನ್ನಾಗಿದೆ. ಭಾಳ ದಿನದಿಂದ ಅನ್ಕೊತಾ ಇದ್ದಿದ್ದು ಬರಬೇಕು ಅಂತ. ಇವತ್ತು ಬರೋಂಗಾಯ್ತು. ನಮ್ಮ ಎಲ್ಲ ಇಲ್ಲಿರೋ ಬಾಯ್ಸು, ಇನ್ನು ಮಿಕ್ಕಿರೋ ಬಾಯ್ಸ್ಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗೈಸ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಜೈ ಭಾರತ್ ಮಾತಾ ಕೇ. ಉಗೇ ಮತ್ಮಲಯ ಬಾಯ್ಸ್. ಆನ್ ದ ವೇನಲ್ಲಿ ಒಂದು ಅಪರೂಪದ ದೃಶ್ಯ. ನೇಗ್ಲು ಮೊದಲು
ಈ ಥರ ಎಲ್ಲ ಮಾಡ್ತಾಯಿದ್ರು. ಇವಾಗೆಲ್ಲ ಟ್ರ್ಯಾಕ್ಟರ್ಗಳು ಬಂದು ಇವೆಲ್ಲ ಅಪರೂಪದ ದೃಶ್ಯ ಆಗೋಗಿದೆ ನೋಡಿ. ನಮ್ಮ ರೈತರು ಯಜಮಾನ್ರ, ನಿಮ್ಮ ಹೆಸರು? ನಮ್ಮ ಹೆಸರು ಪುಟ್ಟೇಗೌಡ ಅಂತ. ಪುಟ್ಟೇಗೌಡ. ಹಾಂ, ನೀವು ಜಮೀನು ಇದು ಮಾಡ್ತಾ ಇರೋದಾ? ಏನು ಹಾಕ್ತೀರಾ? ಜಮೀನು ಮಾಡ್ತಾ ಇರೋ ಇದು ನಮ್ಮ ಮಾಮರದು, ನಮ್ಮ ಊರು ತುಳಸಿಕೆರೆ. ಏನು ಮಾಡ್ತೀರಾ ಇದರಲ್ಲೇ? ರಾಗಿ ಬಿತ್ತೀವಿ. ರಾಗಿ ಬೆಳಕ? ಹಾಂ 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 ಹಾಂ. ರಾಗಿ, ನೋಡಿ. ಕಾಳು, ಹಾಂ ಹಾಂ, ಸ್ಯಾಮೆ, ಹಾಂ, ನವಣೆ, ಹಾಂ, ಎಲ್ಲವನ್ನು ಸ್ವಲ್ಪ ಎಲ್ಲ ಇದು ಮಳೆ ನೀರಿಗೆನೆ. ಮಳೆ ನೀರು. ಮಿಲೆಟ್ಸು ಎಲ್ಲ. ಕಾಡು ಮಧ್ಯದಲ್ಲಿ ಇಂಥ ವಾತಾವರಣದಲ್ಲಿ ನೋಡಿ ಎಷ್ಟು ಚೆನ್ನಾಗೈತೆ. ಇಲ್ಲೊಂದು ಪುಟ್ಟ ಹಳ್ಳಿ, ಮಧ್ಯದಲ್ಲಿ, ಕಾಡು ಮಧ್ಯದಲ್ಲಿ ನೋಡೋಕ್ಕೆ ಒಂದು ಖುಷಿ. ಎಲ್ಲ ರಾಗಿ ಬೆಳೀತಾರಂತೆ, ರಾಗಿ ಮಿಲ್ಲೆಟ್ಸು ಎಲ್ಲ ಭಾಳ ಚೆನ್ನಾಗಿದೆ. ಲಾಸ್ಟ್ ಟಚ್ಚು ಅಂತ ಅಲ್ಲಿಂದ ಇನ್ನೂ ಎರಡು ಬೆಟ್ಟ ಹತ್ತಿಳಿದ್ವಿ. ಇದನ್ನು ಲಾಸ್ಟ್ ಬೆಟ್ಟ ಅಂತ ಇದ್ದಾರೆ. ನೋಡೋಣ. ಇಲ್ಲಿ ನೋಡಿ, ಇದು ಲಾಸ್ಟ್ ಬೆಟ್ಟ ಅಂತೆ. ಆನ್ ದ ವೇನಲ್ಲಿ ಒಂದು ಬಾವಿ ನೋಡಿದ್ವಿ. ಎಷ್ಟು ಚೆನ್ನಾಗಿದೆ ಅಂದರೆ ಈಗಲೂ ಬಾವಿನಲ್ಲಿ ನೀರಿದೆ ನೋಡಿ. ನಮ್ಮೂರಲ್ಲಿ ಒಂದು ಬಾವಿ ಇತ್ತು, ನಮ್ಮದೇ, ಹಿಂಗೆ ಇತ್ತು. ಇವಾಗ ಏನೂ ಇಲ್ಲ, ನೀರು ಅನ್ನೋದೇ ಇಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ನೀರು. ಒಳ್ಳೆ ವಾತಾವರಣ. ನೆಲ್ಲಿಕಾಯಿ ಸಿಕ್ತು, ನೆಲ್ಲಿಕಾಯಿ ತಿಂದ್ಕೊಂಡು ಹೋಗ್ತಾ ಇದ್ವಿ. ಇದು ಲಾಸ್ಟ್ ಸ್ಟ್ರೆಚ್ಚು, ಅಲ್ಲಿ ಮೇಲ್ಗಡೆ ಇದೆಯಲ್ಲ ಅದೇ ಅಂತೆ ನಾಗಮಲೆ. ಇಲ್ಲಿಂದ ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗ್ಬೇಕಂತೆ. ಇದಾದಮೇಲೆ ಫೈನಲ್ ಅಪ್ಡೇಟ್ ಕೊಡ್ತೀನಿ. ಓಕೆ ಬಾಯ್. ಇದು ನೋಡಿ, ಫೈನಲ್ ಸ್ಟ್ರೆಚ್ಚಿಗೆ ಮೊದಲು ಚಿಕ್ಕದು ಹಳ್ಳಿ. ಮತ್ತೆ ಸಿಗೋಣ ಟಾಪಲ್ಲಿ, ನಾಗಮಲೆ ಮೇಲೆ. ಈಗ ನಾಗಮಲೆ ಅರ್ಧ ದಾರಿನಲ್ಲಿ ಇದ್ದೀವಿ ಅಂದ್ಕೊಂಡಿದ್ದೀನಿ. ಇಲ್ಲಿ ಒಂದು ಊರು ಮಧ್ಯದಲ್ಲಿ ಒಂದು ಹೋಟ್ಲಲ್ಲಿ ಒಂದೆರಡು ಬಿಸ್ಕೆಟ್ ತೊಗೊಂಡು ನಮ್ಮ ನಾರಾಯಣನಿಗೆ ಒಂಚೂರು ಹಾಕಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊತಾ ಇದ್ದೀವಿ. ಏನ್ರಿ ವಾತಾವರಣ ಫಸ್ಟ್ ಕ್ಲಾಸ್ ಆಗಿದೆ. ಮಧ್ಯದಲ್ಲಿ ಒಂದು ಮಜ್ಜಿಗೆ ಬೇರೆ ಸ್ವಲ್ಪ ಕುಡಿದ್ವಿ. ಏನ್ರಿ ಸ್ವರ್ಗ ಸಮಾನ. ಇಲ್ಲಿಂದ ನೆಕ್ಸ್ಟು ಇನ್ನೊಂದು 4-5 ಕಿಲೋಮೀಟ್ರ್ ಇದೆಯಂತೆ. ನೋಡೋಣ. ಆಲ್ಮೋಸ್ಟ್ ಫೈನಲ್ ಸ್ಟೆಚ್ಚಲ್ಲಿ ಇದ್ದೀವಿ ನಾವು. ಸುತ್ತಲೂ ನೋಡಿ ಪ್ರಕೃತಿ ಎಷ್ಟು ಚೆನ್ನಾಗಿದೆ. ಇಂಥ ಒಂದು ದಟ್ಟ ಅರಣ್ಯದಲ್ಲಿ ಆ ವೀರಪ್ಪನು ಎಲ್ಲೆಲ್ಲಿ ಯಾವ ಮೂಲೆಯಲ್ಲಿ ಇರ್ತಾಯಿದ್ನೋ ಯಾರಿಗೆ ಗೊತ್ತು. ನಿಜವಾಗ್ಲೂ ಸಾಧ್ಯನಾ ಅದು? ಅಲ್ಲಿ ಕೂತ್ಕೊಂಡು ಹೇಳ್ತಾರೆ ಹಂಗೆ ಹಿಡಿಬೇಕಿತ್ತು ಅಂತ. ನೋಡಿ ಹೆಂಗಿದೆ. ಇಂಥ ಕಾಡಲ್ಲಿ ವೀರಪ್ಪನೇನೋ ಹುಟ್ಟು ಬೆಳೆದಿದ್ದೆ ಇಲ್ಲಿ. ನಮ್ಮ ಅಣ್ಣವ್ರನ್ನ ಕರ್ಕೊಬಂದು, ಅಣ್ಣವರು 108 ದಿನ ಇಂಥ ಕಾಡಲ್ಲಿ ಇದ್ರಲ್ಲ, ಅವರೆಂಥ ಗ್ರೇಟ್ ವ್ಯಕ್ತಿ ನೋಡಿ. ಒಬ್ಬ ಕಾಡ ಇದು, ದಟ್ಟ ಕಾನನ, ಗೊಂಡಾರಣ್ಯ ಅಂತಾರಲ್ಲ ಆ ಥರ ಗೊಂಡಾರಣ್ಯ. ಎಷ್ಟು ಬೆಟ್ಟಗಳು, ಎಷ್ಟು 77 ಬೆಟ್ಟಗಳಲ್ಲ ಹೇಳೋದು? 77 ಬೆಟ್ಟಗಳ ಒಡೆಯ ಮುದ್ದು ಮಾದಪ್ಪ ಅಂತಾರೆ ನೋಡಿ. ಸುತ್ತಲೂ ಬೆಟ್ಟಗಳ, ನೀ ಎಲ್ಲಿ ನೋಡಿದ್ರೂ ಬೆಟ್ಟಗಳ. ಇದು ಬಂದು ನಾವು ಲಾಸ್ಟ್ ಸ್ಟ್ರೆಚ್ಚಲ್ಲಿದ್ದೀವಿ. ಈ ಲಾಸ್ಟ್ ಸ್ಟ್ರೆಚ್ ಮುಗಿದ ತಕ್ಷಣವೇ ನಾಗಮಲೆ ಸಿಗುತ್ತೆ. ಈ ಕಾಡು ನೋಡಿ ಭಾಳ ಮನಸ್ಸಿಗೆ ಆನಂದ ಆಗೋಯ್ತು. ಆನೆ ಕಾಣಿಸ್ತಾ ಇದೆ ನೋಡ್ರಿ. ವಿಡಿಯೋ ತೆಗ್ದಿರ್ತೀನಿ, ನೋಡ್ಕೊಳ್ಳೋಣ ಆಮೇಲೆ. ಸ್ವಲ್ಪ ಇಲ್ಲಿ ಬಂದು ನೋಡಿದ್ರೆ ದೊಡ್ಡದೇ ಇದೆ. ಬಟ್ ಚೆನ್ನಾಗಿದೆ, ಮಜಾ ಬಂತು. ಸೂಪರ್. ಇಂತೂ ಸಿಕ್ಬಿಡ್ತು ಮಾದೇಶ. ನಾಗಮಲೆ ಅಂತೂ ಕೊನೆಗೂ ಸಿಕ್ತು. 9 ಗಂಟೆ ಅಲ್ಲಿ ಟ್ರೆಕ್ಕಿಂಗ್ ಶುರು ಮಾಡಿದ್ದು. ಈಗ ಆಲ್ಮೋಸ್ಟ್ 1 ಗಂಟೆ. ಅಬ್ಬಾ, ಅಷ್ಟು ಈಸಿ ಇಲ್ಲ ಅಂದ್ಕೊಂಡಿದ್ದೆ. ಭಾಳ ಈಸಿ. ಕುಮಾರ ಪರ್ವತ ಎಲ್ಲ ಮಾತದ ಮೇಲೆ ಇದೆಲ್ಲ ಯಾವುದು ಅಂತ ಕಷ್ಟ ಇದೆ. ಇದು ಲಾಸ್ಟು. ಇದು ಬಂದು ನಾಗಮಲೆ. ಹಿಂದೆ
ಮದ್ಮೇಲೆ ನೋಡ್ರಿ ನೋಡ್ರಿ ಭಕ್ತರ ಸಂಭ್ರಮ ನೋಡ್ರಿ. ಮಾದೇಶ ಕಾಪಾಡಪ್ಪ, ಕಾಪಾಡಪ್ಪ ಮಾದೇಶ ಕಾಪಾಡಪ್ಪ. ವಾ, ಟ್ರೆಕ್ಕಿಂಗ್ ಮುಗಿಸಿದ್ದೀವಿ ಅಂತ ಇದು ಗಂಟೆ ಹೊಡಿತಾ ಇರೋದು. ಸುತ್ತಲೂ ಬೆಟ್ಟಗಳು ನೋಡ್ರಿ ಹೆಂಗಿದೆ. ಒಂದ ಎರಡ ನೂರಾರು ಬೆಟ್ಟಗಳು. 77 ಬೆಟ್ಟಗಳ ಒಡೆಯ ಮಹದೇಶ ಅಂತಾರೆ. ಇನ್ನೂ ಜಾಸ್ತಿನೇ ಇದೆ ನೋಡಿ ಬಸವಣ್ಣ. ಇದು ಬಂದು ನಾಗಮಲೆ ದೇವಸ್ಥಾನ. ಇದು ಬಂದು ಆ ಕಡೆ ಯಾವುದೋ ನದಿ, ಕಾವೇರಿ ನದಿ ಆ ಕಡೆ ಇದೆಯಲ್ಲ ಕಾವೇರಿ ನದಿ. ಆ ನದಿ ಇದಕ್ಕೆ ಸೇರುತ್ತೆ. ಯಾವುದಪ್ಪ ಅದು, ನಮ್ಮ ತಮಿಳ್ನಾಡು ಮೆಟ್ಟೂರು ಡ್ಯಾಮ್ ಅದಕ್ಕೆ ಸೇರುತ್ತೆ. ಡೆನ್ಸ್ ಫಾರೆಸ್ಟ್, ಡೆನ್ಸ್ ಫಾರೆಸ್ಟ್. ಅಂತೂ ಇಂತೂ ನಾಗಮಲೆ ಕಂಪ್ಲೀಟ್ ಮಾಡಿದ್ದೀವಿ. ಅಲ್ಲಿ ಗಂಟೆ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅದು ದೇವಸ್ಥಾನದ ಮುಂಭಾಗ. ಈ ಏನು ಕಾಣಿಸ್ತಾ ಇದೆ ಆ ಬಂಡೆ ನಾಗರ ಹೆಡೆ ಥರ ಕಾಣುತ್ತೆ, ಅದಕ್ಕೋಸ್ಕರ ಇದನ್ನು ನಾಗಮಲೆ ಅಂತಾರೆ. ಇದು ಪೀಕು. ನಾವು ಹೆಚ್ಚು ಕಮ್ಮಿ 4 ಅವರ್ ತೊಗೊಂಡಿದ್ದೀವಿ ಮೇಲೆ ಹತ್ತೋದಕ್ಕೆ. ಲಾಸ್ಟ್ ಸ್ಟ್ರೆಚ್ಚಲ್ಲಿ ವಿತೌಟ್ ಸ್ಲಿಪ್ಪರ್ಸ್ ಹತ್ತಬೇಕು. ಅಲ್ಲಿವರೆಗೂ ವಿತ್ ಸ್ಲಿಪ್ಪರ್ಸೇ. ಒಂದು ಅರ್ಧ ದಾರಿ ನಾವು ಗಾಡಿನಲ್ಲೇ ಬರಬಹುದು, ನಾವು ಬರಲಿಲ್ಲ. ನಾವು ಅಲ್ಲಿಂದನೂ ಟ್ರೆಕ್ ಮಾಡಿಕೊಂಡೇ ಬಂದ್ವಿ. ಒಳ್ಳೆ ಎಕ್ಸ್ಪೀರಿಯೆನ್ಸು. ಆಲ್ಮೋಸ್ಟ್ ನಮ್ಮ ಗ್ರೂಪಲ್ಲಿ ರಾಘು ಟ್ರೆಕ್ ಮಾಡಿದ್ಯಲ್ಲ, ಎಷ್ಟೊತ್ತಿ ಆಗಿದೆ? 3-4 ಟೈಮ್ಸ್ ಆಗಿದೆ. ನಾಗೇಶ್ತು ಫಸ್ಟ್ ಟೈಮು. ಶಶಿ ಫಸ್ಟ್ ಟೈಮ್. ನಿಂದು ಫಸ್ಟ್ ಟೈಮ್. ಹೆಂಗಿತ್ತು? ಸೂಪರ್, ಫಸ್ಟ್ ಕ್ಲಾಸ್ ಆಗಿತ್ತು. ಹಾಂ, ಅಯ್ಯೋ ಏನೋ ನಮ್ಮ ರಾಘು ಅವರು ಧೈರ್ಯ ಮಾಡಿ ಇವತ್ತು ಮಾಡಲೇಬೇಕು. ಹೌದು ನೋಡಿ, ಸುತ್ತಮುತ್ತ ಕಾಡು. ಏನು 1-2 ಬೆಟ್ಟಗಳು. ಆ ಕಡೆ ನೀರು ಎಲ್ಲ ಕಾಣುತ್ತೆ, ಎಷ್ಟು ದೂರದಿಂದ ಅಷ್ಟು ಕಾಣಲ್ಲ ಅಂದ್ಕೊತೀನಿ. ಅದೆಲ್ಲ ಮೆಟ್ಟೂರು ಡ್ಯಾಮು. ಈ ಕಾವೇರಿ ನೀರೆಲ್ಲ ನೆಕ್ಸ್ಟ್ ಸ್ಟಾಪು ನಮ್ಮದು KRS ಇಂದ ಏನು ಹೋಗುತ್ತೆ ನೀರು, ಅದೆಲ್ಲ ಮೆಟ್ಟೂರು ಡ್ಯಾಮಲ್ಲಿ ಸ್ಟೋರ್ ಆಗುತ್ತೆ. ವಾತಾವರಣ ಭಾಳ ಚೆನ್ನಾಗಿದೆ. ಸುತ್ತಲೂ ಬೆಟ್ಟಗಳು. ಯಾರು ಮಾಡಿಲ್ಲೋ ಅವರೆಲ್ಲ ಒಂದು ಸತಿ ಈ ಟ್ರೆಕ್ ಮಾಡಿ. ಒಳ್ಳೆ ಎಕ್ಸ್ಪೀರಿಯೆನ್ಸು. ಒಂದು ಪಾಸಿಟಿವ್ ವೈಬ್ಸ್ ಅಂತಾರಲ್ಲ, ಆ ಥರ ಪಾಸಿಟಿವ್ ವೈಬ್ಸು. ಡಿವೋಷ್ನಲ್ ಟಚ್, ಟ್ರೆಕ್ಕಿಂಗ್ ವಿತ್ ಡಿವೋಷ್ನಲ್ ಟಚ್ಚು. August 15th. ಅದು ಮೋಸ್ಟ್ ಮೆಮೊರೇಬಲ್. ನಾವು ಆ್ಯಕ್ಚುಲಿ ಬಂದು ಫಸ್ಟ್ ಮಾಡಿದ್ದು ಚಿತ್ರದುರ್ಗ August 15th. ಅದಾದಮೇಲೆ ಸುಮಾರು ಮಾಡಿದ್ವಿ. ಈ ಸತಿ ಮಿಸ್ ಆಗುತ್ತಾ ಹಂಗೆ ಹಿಂಗೆ ಅಂದ್ಕೊಂಡ್ವಿ. ಇಲ್ಲ, ಸರ್ಕಸ್ ಮಾಡಿದ್ವಿ, ಸುಮಾರು ಸರ್ಕಸ್ ಮಾಡಿ ರಾತ್ರಿ 10:30 ಫಿಕ್ಸ್ ಆಗಿದ್ದು. ಫೈನಲಿ ವಿ ಮೇಡ್ ಇಟ್ ಅಲ್ಲ, ಅದು ಇಂಪಾರ್ಟೆಂಟು. ಥ್ಯಾಂಕ್ ಯು ಗೈಸ್. ದಟ್ಸ್ ದ ಎಂಡ್ ಆಫ್ ಅವರ್ ನಾಗಮಲೆ ಟ್ರೆಕ್. ಓಕೆ, ಥ್ಯಾಂಕ್ ಯು, ಬಾಯ್. ಕಾಮೆಂಟ್ರಿ ಟ್ರೆಕ್ಕಿಂಗ್ ಬಾಯ್ಸ್. ಈಗ ಅಷ್ಟೇ ಇಳಿತಾ ಇದ್ದೀವಿ ಮಳೆಯಲ್ಲಿ. ಇವತ್ತು ಒಳ್ಳೆ ಕೆಲಸ ಕೊಡ್ತು. ಏನು ಅಂದರೆ ಮಧ್ಯದಲ್ಲಿ ಮಳೆ ಬಂತು. ಮಳೆ ನಿಂತ ಮೇಲೆ ಇಳಿತಾ ಇದ್ದೀವಿ. ಎಷ್ಟು ಸ್ಲಿಪ್ಪರ್ ಇದೆ ಅಂದರೆ ಭಾಳ ಕಷ್ಟ ಈ ಮಳೆ ಸೀಸನಲ್ಲಿ ಇಳಿಯೋದು. ಹಂಗೂ ಹಿಂಗೂ ಧೈರ್ಯ ಮಾಡಿ ಮಳೆ ನಿಂತ ಮೇಲೆ ಇಳಿತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಇನ್ನೊಂದು 2 ಕಿಲೋಮೀಟರ್ಸ್ ಇದೆ. ಈಗ ಒಂದು 4 ಕಿಲೋಮೀಟ್ರ್ ಬಂದಿದ್ದೀವಿ. ಸೊ ಇನ್ ಲಾಸ್ಟ್ 2 ಕಿಲೋಮೀಟರ್ಸ್. ಓಕೆ ಬಾಯ್ಸ್. ಈಗ ವಿಡಿಯೋ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದೆ, ಸ್ಲಿಪ್ಪರ್. ಓಕೆ ಬಾಯ್ಸ್. ಟ್ರೆಕ್ಕಿಂಗ್ ಬಾಯ್ಸ್, ನಾಗಮಲೆ
ಮಹದೇಶ್ವರ ಬೆಟ್ಟದ ನಾಗಮಲೆನ ಇವತ್ತು ಕಂಪ್ಲೀಟ್ ಮಾಡಿದ್ದೀವಿ. ಬೆಳಿಗ್ಗೆ 9:00ವರೆಗೆ ನಾವು ಶುರು ಮಾಡಿದ್ದು, ವಿತೌಟ್ ಬ್ರೇಕ್ ಶುರು ಮಾಡಿ ಈಗ 5:30 ಅಷ್ಟೊತ್ತಿಗೆ ತಿರ್ಗಾ ವಾಪಸ್ ಬಂದಿದ್ದೀವಿ. ಇದು ಒಂಥರ ಹೆಂಗೆ ಅಂದರೆ ಅಡ್ವೆಂಚರೇ ಸರಿ. ಯಾಕೆಂದರೆ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂತು. ಆ ಮಳೆ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಮಳೆನಲ್ಲೂ ನೆನ್ಕೊಂಡು ಬಂದ್ವಿ. ಆಮೇಲೆ ಹಂಗೂ ಹಿಂಗೂ ಏನು ಸ್ಲಿಪ್ಪರಿ ರೋಡ್ಗಳು ಅನ್ನಲ್ಲ, ಅದನ್ನು ಕಾಡ್ದಾರಿ. ಇಲ್ಲಿ ನೋಡಿ ಮಹದೇಶ್ವರನ ವಿಗ್ರಹ 108 ಅಡಿ ಇದೆಯಂತೆ, ಹೊಸದಾಗಿ ಸ್ನಾಪನೆ ಮಾಡಿರೋದು. ಸೊ ಇವತ್ತಿಗೆ ಇಲ್ಲಿಗೆ ನಾಗಮಲೆ ಕಂಪ್ಲೀಟ್ ಆಯಿತು. ದಟ್ಸ್ ದ ಎಂಡ್ ಆಫ್ ನಾಗಮಲೆ ಟ್ರೆಕ್. ಥ್ಯಾಂಕ್ ಯು ಬಾಯ್ಸ್.